ಹಾಗೂ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ತುಪ್ಪದಲ್ಲಿ ಹುರಿದೇನೆ ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಶಾವಿಗೆ ಪಾಯಸ ಮಾಡೋಕ್ಕೆ ನಾನು ಒಂದು ಕೆಟ್ಲಿಟ್ಕೊಂಡಿದ್ದೀನಿ. ಈ ಕೆಟ್ಲಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ನೀರು ಕುದಿಬೇಕಾದ್ರೆ ನಾನು ರೋಸ್ಟೆಡ್ ಶಾವಿಗೆ ಬರುತ್ತಲ್ಲ ಅದನ್ನು ಒಂದು ಸಣ್ಣ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ರೋಸ್ಟೆಡ್ ಶಾವಿಗೆನೇ ಬಳಸಬೇಕು. ಮಾಮೂಲಿ ಶಾವಿಗೆ ಬಳಸಿದ್ರೆ ಇದು ಪಾಯಸ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಬೇರೆ ಕಂಪ್ನಿ ತೊಗೊಂಡ್ರೂ ಪರವಾಗಿಲ್ಲ, ಆದರೆ ರೋಸ್ಟೆಡ್ ಶಾವಿಗೆನೇ ತೊಗೋಬೇಕು. ಇದನ್ನು ಒಂದು ಸಣ್ಣ ಬಟ್ಲಷ್ಟು ಹಾಕ್ಕೊಂಡು ಇದನ್ನು ಒಂದು 3/4 ಭಾಗದಷ್ಟು ಬೇಯಿಸ್ಕೊಳ್ಳೋಣ. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಇದು ಹಾಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತೀವಲ್ಲ, ಆ ಟೈಮಲ್ಲಿ ಮಿಡ್ಡೆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ತುಂಬ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ. ನೋಡಿ, ಈ ಥರ ಅವಾಗವಾಗ ಈ ಥರ ನೋಡಿದ್ರೆ ಹಿಂಗೆ ಕಟ್ಟಾಗೋಗ್ಬಿಡುತ್ತೆ ಶಾವಿಗೆ. ಅಷ್ಟು ಬೆಂದಿದ್ರೆ ಸಾಕು. ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ಸೋಸ್ಕೊಂಬಿಡೋಣ. ಇವಾಗ ನಾನು ತಿರ್ಗಾ ಅದೇ ಕೆಟ್ಲಿಗೆ ಒಂದು 1/4 ಲೀಟ್ರಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಇದು ನಾನು ಕಾಯಿಸಿಟ್ಕೊಂಡಿರೋ ಹಾಲನ್ನ ತೊಗೊಂಡಿದ್ದೀನಿ. ನೀವು ಈಗಲೂ ಕೂಡ ಕಾಯಿಸ್ಕೊಂಡು ಕಾದ ಮೇಲೆ ಈ ಬೇಯಿಸಿಟ್ಕೊಂಡಿರೋ ಶಾವಿಗೆನ ಹಾಕ್ಕೋಬೇಕು. ನಾನು ಇದು ಕಾದಿದೆಯಲ್ಲ, ಅದಕ್ಕೆ ಆ ಹಾಲು ಹಾಕ್ಕೊಂಡ ತಕ್ಷಣವೇ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಿಮಗಿನ್ನೂ ಸಕ್ಕರೆ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಕೂಡ ಬಳಸ್ಕೋಬೋದು. 2 ಸ್ಪೂನ್ ಸಕ್ಕರೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ 1 ಸ್ಪೂನಷ್ಟು MTR ಬಾದಾಮ್ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಬಾದಾಮಿ ಗೋಡಂಬಿನೆಲ್ಲ ಪೌಡ್ರ್ ಮಾಡಿ ಹಾಕಿರ್ತಾರೆ, ಬಹಳನೇ ಚೆನ್ನಾಗಿರುತ್ತೆ. ಆದ್ರೂ ನಾನು ಇನ್ನೂ ಸ್ವಲ್ಪ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ನೀವು ಬಳಸ್ಕೋಬೋದು. ನಾನು ಒಂದು ಸ್ವಲ್ಪ ದ್ರಾಕ್ಷಿ, 6-7 ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಪಿಸ್ತಾ ಎಲ್ಲ ಹಾಕ್ಕೋಬೋದು, ಬಹಳನೇ ರುಚಿಯಾಗಿರುತ್ತೆ. ನೀವು ಈ ಥರ ಸಿಂಪಲ್ಲಾಗಿ ಹೇಗೆ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.